ಈ ಥರ ರುಚಿಯಾಗಿ ಲಡ್ಡು ಮಾಡಿಕೊಟ್ರೆ ಯಾರು ತಾನೇ ತಿನ್ನಲ್ಲ, ನೀವೇ ಹೇಳಿ ನೋಡಿ. ನನ್ನ ಮಗಳಂತೂ ಏನು ಖುಷಿಯಿಂದ ತಿಂತಾ ಇದ್ದಾಳೆ ಅಂತ. ಬನ್ನಿ, ರೆಸಿಪಿ ಬೇಕಾ ಹೇಳ್ಕೊಡ್ತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸ ಅಲೋ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಏನು ಬಿಸಿಲು ಅಲ್ವಾ ನಿಮ್ಮನೆ ಕಡೆ? ಹಿಂಗೆ ಬಿಸಿಲ? ಇನ್ನೂ ಜಾಸ್ತಿ ಬಿಸಿಲ. ನಮ್ಮ ಮಕ್ಕಳಿಗಂತೂ ಈ ಬಿಸಿಲು ತಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಸತಿ ಅಂತೂ ಏನೂ ಗೊತ್ತಾಗಲಿಲ್ಲ, ಮಕ್ಕಳಿಗೆ ಆರಾಮಾಗಿದ್ವು. ಈ ಸತಿ ಅಂತೂ ಪರದಾಡ್ತಿದ್ದಾವೆ ಪಾಪ. ಎಲ್ಲಿ ನೀರು ಸಿಕ್ಕಿದ್ರೂ ಹೋಗಿ ಮೈ ಮೇಲೆ ಉಯ್ಕೊಳ್ತಾರೆ, ಕುಡಿತಾರೆ. ಇದೇ ಕತೆ ಆಗೋಗಿದೆ ನೋಡಿ. ಇವಳಿಗೆ ಎಷ್ಟು ನೀರು ಕೊಟ್ಟರು ಸಾಕಾಗ್ತಿಲ್ಲ, ಇನ್ನ ಅಂತ ನೀರಿಗೆ ಹುಡ್ಕಾಡ್ತಾ ಇದ್ದಾಳೆ. ಕೊಡಿ ಪಾಪ, ಹಾಕುದ್ಲ ಅವಳೆ. ಕೊಡಿಲೆ ತೋರಿಸ್ತೀನಿ, ಕೊಡು. ಕೊಡಮೇಲೆ ನಾ ಕೊಡ್ತೀನಿ ಅಂತ ಸಾಂಬಾರು ಹಾಕ್ತೀನಿ. ಸಾಂಬಾರು ಇಲ್ಲಿ ಹಾಕೋಯ್ತಾ? ಹಾಕೋದು ಹಂಗೇನಾ? ತಿರ್ಗಿಸ್ ಸ್ವಲ್ಪ ಬೇಡ ಸುಂದರ. ಅಲ್ಲೋ ಬಡ್ಡಿ ಹೊಡ್ಕೊಂತೀರಿ, ಈ ಕಡೆ ಬನ್ನಿ. ಕೊಡಮೇಲೆ ಬಾ ಮೇಲೆ ತೋರಿಸ್ಕೊಡ್ತೀನಿ ನೋಡಿ. ಹಿಂಗೆ ಹಾಕ್ಬಿಟ್ಟು ಒಂಚೂರು ಹಿಂಗೆ ತಿರ್ಗಿಸೋದು ಅಷ್ಟೇ. ತಗೋ ಹಾಕು, ನೀನೇ ಹಾಕು. ಹಿಂಗೆ ಹಾಕಿರ್ತದೆ ತಗೊಳ್ಳಲೇ ಸುಬ್ಬಿ ಹಾಕ್ಬಿಟ್ಟು ಹಿಂಗೆ ತಿರ್ಗಿಸೆ. ಧರಣಿ ಜೊತೆ ರಾತ್ರಿ ಏನು ಕಮ್ಮಿ ಇಲ್ಲ ಅಂತ ಹೇಳಿ ಅವಳು ಕೂಡ ಇವಳ ಜೊತೆ ಕಾಂಪಿಟೇಷನ್ಗೆ ಇಳಿತಾಳೆ. ಇಬ್ಬರು ಸರಿ ಕಿತ್ತಾಡಿ ಧರಣಿ ಸೋಲ್ತಾಳೆ, ಧಾತ್ರಿ ವಿನ್ ಆಗ್ತಾಳೆ. ಸೊ ಬನ್ನಿ, ಈಗ ಡ್ರೈ ಫ್ರೂಟ್ ಲಡ್ಡುನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿಗಂತೂ ಇದು ತುಂಬಾ ಫೇವ್ರೇಟ್ ಆಗೋಗುತ್ತೆ. ಆಮೇಲೆ ವೆಯ್ಟ್ ಕಮ್ಮಿ ಇರೋರಿಗೆ, ಅಂಡರ್ ವೆಯ್ಟ್ ಇರೋರಿಗೆ ಈ ರೀತಿ ರೆಸಿಪಿನ ನೀವು ಮಾಡಿ ದಿನಾನು ತಿನ್ನಿಸ್ತಾ ಬಂದರೆ ವೆಯ್ಟ್ ಗೇನ್ ಅಂತೂ ಕಂಪಲ್ಸರಿ ಆಗೇ ಆಗ್ತಾರೆ. ಇದು ಡಾಕ್ಟ್ರುಗಳು ಕೂಡ ಹೇಳಿದ್ದಾರೆ, ರೆಕಮೆಂಡ್ ಮಾಡ್ತಾರೆ. ಹಾಗಾಗಿ ನಾನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲನೇದಾಗಿ ನಿಮ್ಮ ಮನೇಲಿ ಏನೇನೆಲ್ಲ ಡ್ರೈ ಫ್ರೂಟ್ಸ್ ಸಿಗುತ್ತೋ ಎಲ್ಲನೂ ರೆಡಿ ಮಾಡ್ಕೊಳ್ಳಿ. ಕ್ವಾಂಟಿಟಿ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಎಲ್ಲ ಏನೂ ಇಲ್ಲ, ನಿಮ್ಗೆ ಅನುಕೂಲಕ್ಕೆ ತಕ್ಕಂತೆ ಹೆಂಗೆ ಬೇಕು ಹಾಗೆ ಹಾಕ್ಕೊಳ್ಳಿ. ಮೇಯ್ನಾಗಿ ಬೇಕಾಗಿರೋದು ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಖರ್ಜೂರ ಹಸಿ ಖರ್ಜೂರ ಇದ್ದರೆ ಇನ್ನೂ ಒಳ್ಳೆಯದು. ಅದ್ರ ಜೊತೆಗೆ ಒಣ ದ್ರಾಕ್ಷಿ, ಮತ್ತೇನಾದರೂ ನಿಮ್ಮ ಮನೇಲಿ ಗಸಗಸೆ ಇದ್ದರೆ ಅದು, ಆಮೇಲೆ ಸ್ವಲ್ಪ ಅಕ್ಸೆ ಬೀಜ, ಆಮೇಲೆ ಸೂರ್ಯಕಾಂತಿ ಬೀಜ, ಮತ್ತು ಕಲ್ಲಂಗಡಿ ಹಣ್ಣಿನ ಬೀಜ, ಈ ರೀತಿ ಎಲ್ಲ ಆ್ಯಡ್ ಮಾಡ್ಕೋಬೋದು. ಬಟ್ ನಿಮ್ಮ ಮಗುಗೆ ಅದು ಆಗುತ್ತೋ ಇಲ್ವೋ ಅನ್ನೋದು ಫಸ್ಟು ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಚೂರ್ಗೊಂದ್ಸತಿ ಕೊಟ್ಟು ನೋಡಿ, ಆ ಮಗುಗೇನು ಇನ್ಫೆಕ್ಷನ್ ಆಗಲಿಲ್ಲ ಅಂದರೆ ಕೊಡಿ. ನಮ್ಮ ಮಗುಗೆ ಯಾವುದೇ ರೀತಿ ಇನ್ಫೆಕ್ಷನ್ ಎಲ್ಲ ಆಗಿಲ್ಲ. ಆ್ಯಂಡ್ ನಾನು ಅವಳಿಗೆ 6 ತಿಂಗಳು 7 ತಿಂಗಳು ತುಂಬಿದ ಮೇಲಿಂದ ಯಾವಾಗ ಅವಳಿಗೆ ಸಾಲಿಡ್ ಫುಡ್ ಶುರು ಮಾಡಿದ್ನೋ ಆವಾಗೆಲ್ಲ ನಾನು ಡ್ರೈ ಫ್ರೂಟ್ಸ್ನ ಕೊಡ್ತಾನೇ ಇದ್ದೀನಿ. ಸೊ ಯಾವುದೇ ರೀತಿ ಅಲರ್ಜಿ ಅವಳಿಗೆ ಇಲ್ಲ. ಹಾಗಾಗಿ ನಾನು ಧೈರ್ಯವಾಗಿ ಮಾಡಿದ್ದೀನಿ. ಯಾರಿಗೆಲ್ಲ ಡ್ರೈ ಫ್ರೂಟ್ಸ್ಗೆ ಅಲರ್ಜಿ ಇರುತ್ತೋ ಇದನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋರು ಒಂದು ಚಿಕ್ಕದಾದ ಉಂಡೆನ ಮಾಡಿ ಫಸ್ಟು ಒಂದು ಪಾಪುಗೆ ಕೊಡಿ. 1 ದಿನ 2 ದಿನ ನೋಡಿ. ಪಾಪುಗೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗಲಿಲ್ಲ ಅಂದರೆ ಕೊಡೋದಕ್ಕೆ ಶುರು ಮಾಡಿ, ಇಲ್ಲ ಅಂದರೆ ಕೊಡೋಕ್ಕೆ ಹೋಗಬೇಡಿ ಇನ್ಫೆಕ್ಷನ್ ಆದರೆ. ಓಕೆನಾ? ಇಷ್ಟೆಲ್ಲ ಐಟಮ್ಸ್ಗಳನ್ನ ಹಾಕಿಬಿಟ್ಟು ಚೆನ್ನಾಗಿ ತುಪ್ಪ ಹಾಕಿ ರೋಸ್ಟ್ ಮಾಡ್ಕೊಳ್ಳಿ. ಯಾವಾಗ ಅದು ಕ್ಲೀನಾಗಿ ರೋಸ್ಟ್ ಆಗಿರುತ್ತೋ ಆವಾಗ ನೀವು ಅದನ್ನು ಮಿಕ್ಸಿ ಮಾಡ್ಕೊಳ್ಳಿ, ನುಣ್ಣಗಾಗೋ ಥರ. ಬೇಕಿದ್ದರೆ ಬೆಲ್ಲ ಹಾಕ್ಕೊಳ್ಳಿ. ನಾನೇನು ಬೆಲ್ಲ ಎಲ್ಲ ಹಾಕೋದು ಹೋಗಲಿಲ್ಲ. ನಾನು ಖರ್ಜೂರದಲ್ಲೇನೇ ಸ್ವೀಟ್ನ ಇಟ್ಕೊಂಡಿದ್ದೀನಿ, ಅಷ್ಟೇ ಸಾಕು ಅಂತ. ಓಕೆನಾ? ಇದನ್ನು ಈ ರೀತಿ ಚಿಕ್ಕದಾಗಿ ಉಂಡೆ ಮಾಡಿ ಕೂಡ ಕೊಡ್ಬೋದು. ಇಲ್ಲಾಂದರೆ ಹಾಗೆಯೇ ಒಂದು ಸ್ಪೂನಿಗೆ ಅದನ್ನು ಅಂಟಿಸ್ಬಿಟ್ಟು ಕೊಡ್ಬೋದು. ಮಕ್ಕಳು ಲಾಲಿಪಾಪ್ ಥರ ಚೂಪ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ ಕೂಡ. ಇದು 1 ವಾರ ತನಕ ಆಚೆನೇ ಇಡ್ಬೋದು. ಇನ್ ಕೇಸ್ ಏನಾದರೂ ಜಾಸ್ತಿ ಮಾಡ್ಕೊಂಡಿದ್ರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ನಾನಿಲ್ಲಿ ಇವಳಿಗೂ ಮಾಡಿ ತಿನ್ನಿಸಿ ಅಲ್ಲಿ ಧರಣಿಗೂ ಕೂಡ ತೊಗೊಂಡು ಹೋಗಿ ಕೊಟ್ಟೆ. ಅವಳು ಕೂಡ ಎಂಜಾಯ್ ಮಾಡಿಕೊಂಡು ತಿಂತಾ ಇದ್ದಾಳೆ. ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡು ನಾವು ಒಂದು ಎಕ್ಸಿಬಿಷನ್ಗೆ ಹೋಗಿದ್ವಿ. ಮಕ್ಕಳಿಗೆ ಸ್ವಲ್ಪ ಆಟ ಸಾಮಾನು, ಡ್ರೆಸ್ಗಳು ಅದು ಇದು ತೊಗೊಂಡ್ವಿ. ಬಟ್ ಬೇರೆ ಏನೂ ತೊಗೊಳಕ್ಕೆ ಹೋಗಲಿಲ್ಲ, ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಹಾಗೆ ಸುಮ್ಮನೆ ಸುತ್ತಾಡಿಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲ ಹೋಗಿದ್ದರಿಂದ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಡ್ರೆಸ್ಗಳೆಲ್ಲ ಸಖತ್ತಾಗೇ ಇತ್ತು. ಬಟ್ ನಾವು ಯಾವುದಕ್ಕೂ ಕೈ ಹಾಕಕ್ಕೆ ಹೋಗಲಿಲ್ಲ ಅಷ್ಟೇ. ಇನ್ನು ಮಾರನೇ ದಿನ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದೀನಿ. ಏನಂದರೆ ಹಪ್ಪಳ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಯಾಕೆ ಬೇಕಪ್ಪ ಮಕ್ಕಳೆಲ್ಲ ಇಟ್ಕೊಂಡು ಈ ಕಷ್ಟ ಅಂತೀರಾ? ಏನೋ ಗೊತ್ತಿಲ್ಲ, ಒಂದು 2-3 ದಿನದಿಂದ ತುಂಬಾ ತಲೆಗೆ ಬರ್ತಾಯಿತ್ತು. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಏನೇ ಓಪನ್ ಮಾಡಿದ್ರು, ಯಾವುದೇ ರೀಲ್ಸ್ ನೋಡಿದ್ರು ಬರೀ ಹಪ್ಪಳ ಮಾಡೋ ರೀಲೇ ಬರ್ತಾಯಿದೆ. ಅದನ್ನು ನೋಡಿ ನನಗಂತೂ ಮೈಂಡಲ್ಲಿ ನಾನು ಮಾಡಬೇಕಲ್ಲ ಅಂತ ಅನ್ನಿಸ್ತಿತ್ತು. ಮುಂಚೆ ಎಲ್ಲ ಮಾಡ್ತಾಯಿದ್ದೆ, ಬಟ್ ಈಗ ಹದ ತಪ್ಪೋಗಿದೆ. ಆಮೇಲೆ ಪ್ರತಿ ಸತಿ ಮಾಡಿದಾಗೂ ಬೇರೆ ಥರ ಮಾಡ್ತಾಯಿದ್ದೀನಿ. ಈ ಸತಿನೂ ಅಷ್ಟೇ. ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಈ ಥರ ಹಪ್ಪಳನ. ನಾನಿಲ್ಲಿ 2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಲೋಟ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀರೆಲ್ಲ ಚೆನ್ನಾಗಿ ಕುದ್ಮೇಲೆ ಅದಕ್ಕೆ ಒಂದೇ 1 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಈರುಳ್ಳಿ ಹಪ್ಪಳ ಮಾಡ್ತಾ ಇರೋದ್ರಿಂದ 1 ಈರುಳ್ಳಿನ ಕ್ಲೀನಾಗಿ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಇಟ್ಕೊಳ್ಳಿ.
ದಪ್ಪ ತಳ ಪಾತ್ರೆನ ಯೂಸ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಇಟ್ಕೊಂಡಿದ್ದೀನಿ ಖಾರಕ್ಕೆ, ಇದನ್ನು ಲಾಸ್ಟಿಗೆ ಯೂಸ್ ಮಾಡ್ಕೊಳ್ಳೋಣ. ಹಾಗೆ ಎಳ್ಳು ಇದು ಬೇಕಾದರೆ ಯೂಸ್ ಮಾಡ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಇದನ್ನು ಫಸ್ಟಿಗೆ ಹಾಕೊಳ್ಳೋಣ, ಯಾಕಂದರೆ ಇದು ಕಲರ್ ಚೇಂಜ್ ಆಗೋದಿಲ್ವಲ್ಲ ಹಾಗಾಗಿ. ಸೊ ಇಲ್ಲಿ ಚೆನ್ನಾಗಿ ನೀರು ಕುದ್ಮೇಲೆ ನಾವು 1 ಲೋಟ ಅಕ್ಕಿ ಹಿಟ್ಟನ್ನ ಹಾಕೋಬೇಕಾಗತ್ತೆ. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಉಪ್ಪು ತುಂಬಾ ಜಾಸ್ತಿ ಆಗಿಬಿಡುತ್ತೆ. ಇಷ್ಟೆಲ್ಲ ಹಾಕೊಂಡಾದಮೇಲೆ ನೋಡಿ ನಾನು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಅದೇ ಹೇಳಿದ್ನಲ್ಲ, 2 ಲೋಟ ನೀರಿಗೆ 1 ಲೋಟ ಅಕ್ಕಿ ಹಿಟ್ಟನ್ನ ಹಾಕ್ಕೋಬೇಕಾಗತ್ತೆ. ನೀರು ಚೆನ್ನಾಗಿ ಕುದ್ಮೇಲೆ 1 ಲೋಟ ಅಕ್ಕಿ ಹಿಟ್ಟನ್ನ ಹಾಕಿಬಿಟ್ಟು ಚೆನ್ನಾಗಿ ತಿರುಗಬೇಕಾಗತ್ತೆ. ಅದು ಮುದ್ದೆ ಅದಕ್ಕೆ ಬಂದಮೇಲೆ ಅಂದರೆ ಒಂದು 2 ರಿಂದ 3 ನಿಮಿಷ ಆಗುತ್ತೆ. ಹಾಗೆಯೇ ಸ್ವಲ್ಪ ಹೊತ್ತು ಅದನ್ನು ಮುಚ್ಚಿ ಇಟ್ಕೊಳ್ಳಿ. ಈ ಸಮಯದಲ್ಲಿ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ಕೊಳ್ಳಿ, ಆವಾಗ ಅದು ಕಲರ್ ಜಾಸ್ತಿ ಬಿಟ್ಕೊಳ್ಳೋದಿಲ್ಲ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಮತ್ತು ಗಂಟಿಲ್ದಂಗೆ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ನಿಮಗೆ ಹಪ್ಪಳ ಹೊಡ್ಕೊಡೋಕ್ಕೆ ಬರುತ್ತೆ. ನೀವು ಎಷ್ಟು ನಾದ್ತೀರಾ, ಮುದ್ದೆ ಕೋಲಲ್ಲಿ ತಿರುತ್ತೀರಾ ಅಷ್ಟೂ ಮೃದುವಾಗಿ ಹಪ್ಪಳಗಳು ಬರುತ್ತೆ. ನೋಡಿ ಈ ಥರ ಕ್ಲೀನಾಗಿ ಮುಚ್ಚಿಟ್ಕೊಂಬಿಡಿ, ಒಂದು 5 ನಿಮಿಷ ಮುಚ್ಚಿಟ್ಕೊಂಡ್ರೆ ಆಯಿತು. ಆಮೇಲೆ ನೋಡಿ ಎಲ್ಲನೂ ಈ ಥರ ತೆಗೆದು ಇಟ್ಕೋಬೇಕಾಗತ್ತೆ. ಈಗ ಇದನ್ನು ನಾವು ಒಂದು ಕುಕ್ಕರ್ನಲ್ಲಿ ಇಟ್ಬಿಟ್ಟು ಒಂದು 3 ರಿಂದ 4 ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಅಕ್ಕಿ ಮತ್ತು ಈರುಳ್ಳಿ ಚೆನ್ನಾಗಿ ಬೇಯಬೇಕಾಗುತ್ತೆ, ಇಲ್ಲಾಂದರೆ ಈರುಳ್ಳಿ ವಾಸನೆ ತುಂಬಾ ಮೂಗಿಗೆ ಹೊಡೆಯುತ್ತೆ. ಈಗಂತೂ ತುಂಬಾ ವಾಸನೆ ಬರ್ತಾಯಿತ್ತು. ಹಪ್ಪಳ ಚೆನ್ನಾಗಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಬಟ್ ಟ್ರಸ್ಟ್ ಮೀ ಸಖತ್ತಾಗಿದೆ ಹಪ್ಪಳ ಅಂತೂ. ನೀವು ಇಡ್ಲಿ ಪಾತ್ರೆಲ್ಲಾದ್ರೂ ಇಟ್ಕೊಂಡು ಬೇಯಿಸ್ಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಕುಕ್ಕರಲ್ಲಿ ಇಟ್ಕೊಂಡಾದರೂ ಬೇಯಿಸ್ಕೋಬೋದು. 3 ರಿಂದ 4 ವಿಷಲ್ನ ಕೂಗಿಸ್ಕೊಳ್ಳಿ. ಆದಮೇಲೆ ಚೆನ್ನಾಗಿ ಆರೋದಕ್ಕೆ ಬಿಟ್ಬಿಡಿ, ಅದರಲ್ಲೇ ಆರ್ಕೊಳ್ಳಿ. ಆಮೇಲೆ ನೀವು ನಾದ್ಕೋಬೇಕಾಗುತ್ತೆ. ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ಹೇಳಿದ್ನಲ್ಲ, ನೀವು ಎಷ್ಟು ನಾದ್ತಿರೋ ಅಷ್ಟು ಸೂಪರ್ ಆಗುತ್ತೆ ನಿಮ್ಮ ಹಪ್ಪಳ. ನೋಡಿ ಈ ಥರ ಇರಬೇಕು, ಇಷ್ಟು ಗಟ್ಟಿಯಾಗಿ ಇರಬೇಕು. ಇನ್ನೂ ಗಟ್ಟಿಯಾದ್ರೂ ಪರವಾಗಿಲ್ಲ, ಏನು ಚಿಂತೆ ಮಾಡಬೇಡಿ. ಇದನ್ನು ನಾನು ಇವಾಗ ಒಂದು ಪ್ಲಾಸ್ಟಿಕ್ನ ಸಹಾಯದಿಂದ ಕ್ಲೀನಾಗಿ ನಾದ್ಕೊಳ್ತೀನಿ, ಯಾಕಂದರೆ ನನಗೆ ಅಷ್ಟು ಕೈಯಲ್ಲಿ ನಾದೇ ಅಭ್ಯಾಸ ಇಲ್ಲ. ನಿಮಗೆ ಕೈಯಲ್ಲಿ ನಾದಕ್ಕೆ ಗೊತ್ತಿದ್ರೆ ನಾದ್ಕೋಬೋದು. ಆಮೇಲೆ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ, ಕೈನ ನೀರು ಮಾಡಿಕೊಂಡು ಮುಟ್ಟಿ ಹಪ್ಪಳ ಅಂಟ್ಕೊಳ್ತಾ ಇಲ್ಲ ಅಂದರೆ, ಹಿಟ್ಟು ಅಂಟ್ಕೊಳ್ತಾ ಇಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ. ಇನ್ನೂ ಏನಾದರೂ ಅದು ಅಂಟ್ಕೊಳ್ತಾ ಇದ್ದರೆ ಇನ್ನೂ ಒಂದು ಸತಿ ಕುಕ್ಕರಲ್ಲಿ ಕೂಗಿಸ್ಕೊಳ್ಳಿ, ಮರಿಬೇಡಿ, ಇಲ್ಲಾಂದರೆ ಹಪ್ಪಳ ಚೆನ್ನಾಗಿ ಆಗೋದಿಲ್ಲ. ಸೊ ಅದೆಲ್ಲ ಆದಮೇಲೆ ಈ ರೀತಿ ಉಂಡೆಗಳನ್ನ ಮಾಡಿ ಒಂದು ಕಡೆ ಇಟ್ಕೊಳ್ಳಿ. ಅದನ್ನು ಮುಚ್ಚಿಟ್ಕೊಳ್ಳಿ, ಯಾಕಂದರೆ ಗಾಳಿ ಆಡಿ ಅದೆಲ್ಲ ಏನಾದರೂ ಬಿರುಕಾದರೆ ಅಂದರೆ ಗಟ್ಟಿ ಆದರೆ ಹಪ್ಪಳ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ನೋಡ್ಕೊಳ್ಳಿ, ಈ ಥರ ಉಂಡುಂಡೆ ಮಾಡಿ ಎಲ್ಲನೂ ಇಟ್ಕೊಳ್ಳಿ. ಮೇಲ್ಗಡೆ ಒಣಗಾಕೋದ್ರಿಂದ ನಾನು ಸ್ವಲ್ಪ ಬಿಸಿಲಿರುತ್ತೆ ಅಂತ ಹೇಳಿ ಎಲ್ಲ ಕೆಳಗಡೆನೇ ರೆಡಿ ಮಾಡಿ ಇಟ್ಕೊಂಡು ಮೇಲಕ್ಕೆ ತೊಗೊಂಡು ಹೋಗ್ತಾಯಿದ್ದೀನಿ. ಸೊ ನೋಡಿ, ಒಂದು ಬೌಲ್ ಅಷ್ಟು ಫುಲ್ ಆಯಿತು. ಸೊ ಇದನ್ನು ಮುಚ್ಚಿಬಿಟ್ಟು ತೊಗೊಂಡು ಹೋಗ್ತಾಯಿದ್ದೀನಿ. ನಾನು 1 ಲೋಟ ಅಕ್ಕಿ ಹಿಟ್ಟಲ್ಲಿ ಸುಮಾರು 35 ರಿಂದ 37 ಹಪ್ಪಳ ಏನೋ ಮಾಡಿದೆ ಅನಿಸುತ್ತೆ. ಸರಿಯಾಗಿ ಲೆಕ್ಕ ಹಾಕೋದಕ್ಕೆ ಹೋಗಲಿಲ್ಲ. ನೋಡಿ ಬಿಸಿಲಿನೂ ಶುರು ಆಗೇ ಇಲ್ಲ, ಅಷ್ಟೊತ್ತಿಗಾಗಲೇ ನಾನು ಬಂದಿದ್ದೀನಿ. ಪ್ರೆಸ್ಸಿಂಗ್ ಮಿಷಿನ್ ಕೂಡ ತೊಗೊಂಬಂದಿದ್ದೀನಿ. ಇದರಲ್ಲಿ ಪಟ ಅಂತ ಒತ್ಕೊಂಡು ನೀಟಾಗಿ ಹಾರಾಕೊಂಬಿಡೋದು. ಟ್ರಸ್ಟ್ ಮೀ, ಒಂದೇ ದಿನಕ್ಕೆ ಒಣಗೋಗುತ್ತೆ. ಬೇರೆಯವರೆಲ್ಲ ಹೇಳೋ ಥರ 2 ದಿನ 3 ದಿನ ಬಿಸಿಲಲ್ಲಿ ಒಣಗಿಸ್ಬೇಕು, ಆ ಥರ ಏನೂ ಇಲ್ಲ. ಈಗಿರೋ ಬಿಸಿಲಿಗಂತೂ ಬೆಳಗ್ಗೆ ಹಾಕಿಬಿಟ್ರೆ ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಗರಿ ಅಂತ ಒಣಗಿಬಿಡುತ್ತೆ. ಆಮೇಲೆ ಹಾರಾಡ್ತಾನೂ ಇರುತ್ತೆ, ಅಷ್ಟು ಚೆನ್ನಾಗಿ ಆಗೋಗಿರುತ್ತೆ ಹಪ್ಪಳ. ಅಂಟ್ಕೊಂಡ್ರೆ ಕಷ್ಟ ಅಂತ ಸ್ವಲ್ಪ ಎಣ್ಣೆನೂ ಕೂಡ ತೊಗೊಂಬಂದು ಇಟ್ಕೊಂಡಿದ್ದೀನಿ, ಬಟ್ ಅಂಟ್ಕೊಳ್ಳಿಲ್ಲ, ಆರಾಮಾಗಿ ಬಂತು. ನೀಟಾಗಿ ಪ್ರೆಸ್ ಮಾಡ್ಕೊಂಡು, ಆಮೇಲೆ ಜಾಸ್ತಿ ಪ್ರೆಸ್ ಮಾಡೋದು ಬೇಕಾಗಿಲ್ಲ, ಸುಮ್ಮನೆ ಒಂದು ಪ್ರೆಷರ್ ಹಾಕಿದ್ರೆ ಸಾಕು, ನೀಟಾಗಿ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸುತ್ತ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹಪ್ಪಳ ಹೊಡ್ಕೊಳ್ಳುತ್ತೋ ಇಲ್ವೋ ಅಂತ. ಇದು ನೈಟಾಗಿ ರೌಂಡಿಗೆ ಬಂದಿದೆಯಲ್ಲ, ಸೊ ಇದೇನು ಹೊಡ್ಕೊಳ್ಳೋದಿಲ್ಲ, ಚೆನ್ನಾಗಾಗಿತ್ತು. ನೋಡಿ ಒಂದೇ ಒಂದು ಬಿಸಿಲಿಗೆ ಹಾಕಿದ ತಕ್ಷಣವೇ ಆರಾಮಾಗಿ ಬಂತು. ಇದೆಲ್ಲ ಒಂಚೂರು ಡ್ಯಾಮೇಜ್ ಆಗಿರೋ ಅಂಥದ್ದು, ಬಟ್ ಚೆನ್ನಾಗಿರೋದು ಬೇರೆ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ಫಸ್ಟ್ ಹಾಕಿ ಖಾಲಿ ಮಾಡಿಬಿಡೋಣ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಎಣ್ಣೆ ಕೂಡ ಕಾಯ್ದಿದೆ. ಬನ್ನಿ ಹಪ್ಪಳ ಹಾಕಿ ಟೇಸ್ಟ್ ಹೆಂಗಾಗಿದೆ ನೋಡೇ ಬಿಡೋಣ. ಇದು ಸಂಜೆ 6 ಗಂಟೆಗೆ ಸ್ನ್ಯಾಕ್ಸಿಗೆ ರೆಡಿ ಮಾಡ್ತಾ ಇರೋದು. ನನ್ನ ಹಸ್ಬೆಂಡ್ ಅಂತೂ ಬೆಳಗ್ಗೆ ಇನ್ನೂ ಹಪ್ಪಳ ಹಾಕ್ತೀನಿ ಅಂತ ಓಡಾಡ್ತಿದ್ದೆ, ಆಗಲೇ ಒಣಗಿಸ್ಬಿಟ್ಟು ತಂದು ಕರಿತಾ ಇದೆಯಲ್ಲ, ಇದೆಲ್ಲ ಇಷ್ಟು ಬೇಗ ಆಯಿತಾ? ಇಲ್ಲ, ನೀನು ಅಂಗಡಿಯಿಂದ ತಂದಿರಬೇಕು ಅಂತ ಹೇಳ್ತಾಯಿದ್ರು. ಇಲ್ಲ ರೀ, ನಾನೇ ಮಾಡಿರೋದು, ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಫಸ್ಟ್ನೇ ಹಪ್ಪಳ ಅವ್ರಿಗೆ ಕೊಟ್ಟೆ, ಟೇಸ್ಟ್ ಮಾಡಿ ಹೇಳಿ ಹೆಂಗಾಗಿದೆ ಅಂತ. ಸಖತ್ತಾಗಿ ಬಂದಿತ್ತು, ಖಾರನೂ ಉಪ್ಪು ಎಲ್ಲನೂ ಕೂಡ ಹದವಾಗಿತ್ತು. ಆಮೇಲೆ ಜಾಸ್ತಿ ಇವತ್ತು ಫ್ರೈ ಮಾಡೋದೇ ಬೇಕಾಗಿಲ್ಲ, ಎಣ್ಣೆಗೆ ಹಾಕಿದ ತಕ್ಷಣವೇ ಹಾಗೆ ಅರಳಿಬಿಡುತ್ತೆ. ಸಖತ್ತಾಗಿತ್ತು ಹಪ್ಪಳ. ನೀವು ಕೂಡ ಒಂದು ಸತಿ ಮಾಡಿಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಅವತ್ತಿನ ಸಂಜೆನೇ ನಾನು ಅಮ್ಮನ ಮನೆಗೆ ಹೊರಟೆ, ಯಾಕಂದರೆ ಮಾರನೇ ದಿನ ಬಸವ ಜಯಂತಿ ಇತ್ತು. ನಮ್ಮ ಮಾಮನ ಮನೆ ಗೃಹ ಪ್ರವೇಶ ಕೂಡ ಇತ್ತು, ಅಲ್ಲಿಗೆ ರೆಡಿಯಾಗಿ ಹೋಗಬೇಕಾಗಿತ್ತು. ನೋಡಿ ರೆಡಿಯಾಗಿ ಬಂದೇ ಬಿಟ್ಟಿದ್ದೀವಿ ಪಟ ಅಂತ. ಬೆಳಗ್ಗೆ ಸುಮಾರು 9:30 ಆಗಿರ್ಬೋದು. ಅಮ್ಮನ ಮನೆಗೆ ಹೋಗಿದ್ದರಿಂದ ಸ್ವಲ್ಪ ಬೇಗ ರೆಡಿಯಾಗಿ ಬಂದಿದ್ದು ಆಯಿತು. ಇವತ್ತು ಒಳ್ಳೆ ದಿನ ಅಂತ ಬಹಳಷ್ಟು ಕಡೆ ಗೃಹ ಪ್ರವೇಶ ಆಗಿರ್ಬೋದು, ಏನಾದರೂ ಫಂಕ್ಷನ್ಗಳನ್ನ ಇಟ್ಕೊಂಡಿರ್ತಾರೆ. ನಮ್ಮ ಕಡೆನೇ 2-3 ಫಂಕ್ಷನ್ ಇತ್ತು, ಅದರಲ್ಲಿ ನಾವು ಇದನ್ನು ಚೂಸ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾಯಿತು. ತುಂಬ ಹತ್ತಿರದ ರಿಲೇಷನ್ ಅಂತ. ಯಾ ಆ್ಯಂಡ್ ಬಂದಿದ್ದೀವಿ ಮನೆಗೆ. ಮಾಮ ಅವರ ಹೊಸ ಮನೆ, ನಿಮಗೂ ಹೋಮ್ ಟೂರ್, ದೇವ್ರ ಮನೆ. ಆ್ಯಕ್ಚುಲಿ ಬನ್ನಿ ಫಸ್ಟಿಂದ ತೋರಿಸ್ತೀನಿ.
ನಮ್ಮ ಮಗಳು ನಮ್ಮ ಮಾವರು ಇರೋದು ನಮ್ಮ ಬೀಗರು ಇರೋದು ಕಟ್ ಮಾಡ್ಬೇಕಂತ ಎರಡು ಹೆಣ್ಣು ಅಲ್ಲ ನೆಕ್ಸ್ಟ್ ಗಂಡು ಬರ್ಬೇಕಲ್ಲ ಇಲ್ಲ ಅಷ್ಟೇ ಅಷ್ಟೇನಾ ಗಂಡೇನಕ್ಕೆ ಗಂಡು ಬರ್ಬೇಕು ಅಂತ ಬಂತೆ ಆ್ಯಂಡ್ ಬರ್ತಿದ್ದಂಗೆ ಹಾಲ್ ವಿಶಾಲವಾಗಿದೆ. ಇಲ್ಲೊಂದು ಮಿರರ್ ಆ್ಯಂಡ್ ಇದೊಂದು ಬೆಡ್ರೂಮ್ ತುಂಬ ವಿಶಾಲವಾಗೇ ಇದೆ. ಮತ್ತು ಪ್ಯಾಸೇಜ್ಗಳು ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ ನೋಡಿ, ತುಂಬ ವಿಶಾಲವಾಗಿದೆ. ಆ್ಯಂಡ್ ಇದೇ ಎಂಟ್ರೆನ್ಸ್, ಈ ಕಡೆಯಿಂದನೇ ಬರೋದು ನಾವು. ಸೊ ಕವರ್ ಆಗಿದೆ, ಗಾಳಿನೂ ಬರುತ್ತೆ, ಬೆಳಕು ಬರುತ್ತೆ. ಸೊ ನೆಕ್ಸ್ಟು ಹೀಗೆ ಬಂದರೆ ದೇವ್ರ ಮನೆ, ಇಲ್ಲಿ ಡೈನಿಂಗ್ ಹಾಲ್ ಆ್ಯಂಡ್ ಬಾತ್ರೂಮ್, ಕಿಚನ್, ಪ್ಯಾಸೇಜ್. ಇದು ಮಾಸ್ಟರ್ ಬೆಡ್ರೂಮ್. ಸೊ ಅಲ್ಲೂ ಕೂಡ ಪ್ಯಾಸೇಜ್ ಚೆನ್ನಾಗಿದೆ, ಈ ಕಡೆನೂ ಪ್ಯಾಸೇಜ್ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮುಂದೆನೂ ಕೂಡ ತುಂಬಾ ವಿಶಾಲವಾಗಿದೆ. ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲ. ಎಲ್ಲ ಬಾಗಿಲು ಹಾಕ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಇಲ್ಲೂ ಕೂಡ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ. ಇವರು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ನನ್ನ ಕ್ಯೂಟ್ ಲಿಟಲ್ ಮಂಕಿ. ನಾವಿಬ್ಬರು ಒಂದು ಕಡೆ ಸೇರ್ಕೊಂಡ್ಬಿಟ್ವಿ ಅಂದರೆ ನಗುಗೆ ಕೊರತೆನೇ ಇರಲ್ಲ, ಹಾಗೆ ಇರ್ತೀವಿ. ತಿಂಡಿ ತಿಂತಾನೆ ನೋಡಿ ಇಷ್ಟು ಕ್ವಾಟ್ಲೆ ಕೊಡ್ತಾಯಿದ್ದೀನಿ, ಅವಳು ಅಷ್ಟೇ ನನಗೆ ಹಾಗೆ ಕ್ವಾಟ್ಲೆ ಕೊಡ್ತಾ ಇದ್ದಾಳೆ. ಇದ್ರ ಮಧ್ಯೆ ನೀನು ವೀಡಿಯೋ ಮಾಡ್ತೀನಿ ಬಾರೇ, ಸಖತ್ತಾಗಿರುತ್ತೆ, ಗಂಡಿನ ಕಡೆಯವ್ರಿಗೆ ತೋರಿಸೋದಕ್ಕೆ ಇದೇ ವೀಡಿಯೋನ ಕೊಟ್ಟರೆ ಆಗುತ್ತೆ, ಅಷ್ಟು ಚೆನ್ನಾಗಿ ಶೂಟ್ ಮಾಡಿಕೊಡ್ತೀನಿ ಅಂತ ಹೇಳಿ ಝೂಮ್ ಹಾಕ್ತಾ ಇದ್ದೀನಿ. ಅವಳಿಗೆ ಇವತ್ತು ರಜೆ ಇರಲಿಲ್ಲ, ಹಾಗಾಗಿ ಆಫೀಸ್ಗೆ ಹೊರಟಿದ್ದಾಳೆ. ನೋಡಿ ಏನು ಚೆನ್ನಾಗಿ ಸ್ಮೈಲ್ ಮಾಡ್ತಾ ಇದ್ದಾಳೆ ಅಂದರೆ, ಅದಕ್ಕೆ ಇಷ್ಟು ತಿಂತಾಳೆ ನೋಡಿ ಅಂದ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಇವಳಿಗೆ ರೇಗಿಸ್ಕೊಂಡು. ಆ್ಯಂಡ್ ಶಾರ್ಟ್ ಮಾತ್ರ ಸಖತ್ತಾಗೆ ಬಂತು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಇವಾಗಂತೂ. ಹುಡುಗನ ಕಡೆಯವ್ರಿಗೆ ಈ ವಿಡಿಯೋನೇ ಕೊಡೋದು, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಳೆ ನಮ್ಮ ಹುಡುಗಿ ಅಂತ. ಇಷ್ಟೆಲ್ಲದ್ರ ನಡುವೆ ಈ ಖುಷಿಯ ಸಂದರ್ಭದ ಮಧ್ಯೆ ಇನ್ನೊಂದು ಖುಷಿಯ ಸಂದರ್ಭ ಏನಂದರೆ, ನಮ್ಮ ಅಜ್ಜಿಯ ಹುಟ್ಟುಹಬ್ಬದ ಸಂಭ್ರಮ ನಡೀತಾ ಇದೆ. ತುಂಬ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿದರು. ನನ್ನ ಮಕ್ಕಳು ಕೇಳಬೇಕಲ್ಲ, ಎಲ್ಲ ಎಳೆದು ಬಲೂನೆಲ್ಲ ಹಾಳು ಮಾಡಿ ಎಲ್ಲ ಹದಗೆಟ್ಸ್ಬಿಟ್ರು ಹೋಗಿದ ತಕ್ಷಣನೇ. ಬಟ್ ಅದೇ ಖುಷಿನಲ್ಲೇ ಮುಂದೆ ಎಲ್ಲ ಕೇಕ್ ಎಲ್ಲ ರೆಡಿ ಮಾಡಿ ಏನು ಸಾಧ್ಯ ಆಗುತ್ತೋ ಅಷ್ಟು ನಾವು ಸೆಲೆಬ್ರೇಟ್ ಮಾಡಿದ್ವಿ. ಅಜ್ಜಿನೂ ಕೂಡ ತುಂಬಾ ಎಮೋಷ್ನಲ್ ಆಗಿಬಿಟ್ರು. ಯಾವತ್ತೂ ನನಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿರಲಿಲ್ಲ, ಇದೇ ಫಸ್ಟ್ ನಾನು ಈ ಥರ ಕುತ್ಕೊಂಡು ಸೆಲೆಬ್ರೇಟ್ ಮಾಡ್ತಿರೋದು ಅಂತ ಹೇಳಿ. ಇದು ನಮ್ಮೆಲ್ಲರಿಗೂ ಕೂಡ ಒಂದು ಎಮೋಷ್ನಲ್ ಮೂಮೆಂಟೇ ಆಗಿತ್ತು. ಅದು ಖುಷಿಯಾಗಿ ಕೇಕ್ ಎಲ್ಲ ತಿಂದು ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಕೆಲವರಿಗೆಲ್ಲ ಇವತ್ತು ರಜೆ ಇರೋ ಕಾರಣ ಬೇಗ ಹೋಗಬೇಕು ಅಂತ ಆ ಥರದಲ್ಲಿ ಇದ್ದಿದ್ದರಿಂದ ಅಷ್ಟೊಂದು ಇನ್ನೂ ಏನು ಡೆಕೋರೇಷನ್ ಮಾಡಿಸೋದಕ್ಕಾಗಲಿಲ್ಲ. ಇದ್ದಿದ್ರಲ್ಲೇ ಹೆಂಗಾಗುತ್ತೋ ಹಾಗೆ ಮಾಡಿ ಮುಗಿಸ್ಬಿಟ್ವಿ ಬೇಗ. ಯಾಕಂದರೆ ಅವ್ರು ಯಾರು ಮಿಸ್ ಆಗಬಾರ್ದು ಅಲ್ವಾ. ಹಾಗಾಗಿ ಎಲ್ಲ ಆದಮೇಲೆ ಲಾಸ್ಟಿಗೆ ಊಟ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ರು. ಊಟ ಎಲ್ಲ ತಿಂದ್ಕೊಂಡು ನಾವು ಮನೆಯಿಂದ ಹೊರಡೋ ಅಷ್ಟೊತ್ತಿಗೆ 4 ಗಂಟೆ ಆಗಿತ್ತು. ಡೈರೆಕ್ಟಾಗಿ ಅಮ್ಮನ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲಿಂದ ಡೈರೆಕ್ಟು ಗಂಡನ ಮನೆಗೆ ಬಂದಿದ್ದಾಯಿತು. ಅವತ್ತೇ ಬಂದುಬಿಟ್ಟೆ. ಇನ್ನು ಅದು ಬಿಟ್ಟರೆ ಮತ್ತೆ ಮಾರನೇ ದಿನ ಮಂಗಳವಾರ, ಅದು ಅವತ್ತು ಕಳಿಸಲ್ಲ, ಅದ್ರ ಮಾರನೇ ದಿನ ಹೋಗಬೇಕು. ಅಷ್ಟರೊಳಗಡೆ ಇಲ್ಲಿ ಮನೇಲಿ 2-3 ದಿನ ಆಗಿಬಿಟ್ಟಿರುತ್ತೆ ಅಂತ ಹೇಳಿ ನಾನು ಬೇಗನೆ ಬಂದುಬಿಟ್ಟೆ. ಇಲ್ಲ ಅಂದಿದ್ರೆ ಒಂದಿನ ಇದ್ದು ಮಾರನೇ ದಿನ ಬರ್ಬೋದಾಗಿತ್ತು. ಓಕೆ, ಎನಿವೇಸ್ ಹಿಂದಿನ ದಿನನೇ ಬಂದಿದ್ದರಿಂದ ನನಗೇನು ಅಷ್ಟು ಬೇಜಾರಾಗ್ತಿರ್ಲಿಲ್ಲ. ಅಂದರೆ ದಾತ್ರಿನ ಬಿಟ್ಟು ಬರಬೇಕಲ್ಲ, ಅಲ್ಲ ಧರಣಿನ ಬಿಟ್ಟು ಅದೇ ಒಂದು ತಲೆಯಲ್ಲಿ ಒಂಥರ ಅನ್ನಿಸ್ತಿರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ, ಅವಳಲ್ಲಿ ಬೆಳಿಲೇಬೇಕು. ಸ್ವಲ್ಪ ದಿನ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ ಅಂತ ನಾನೇ ಸಮಾಧಾನ ಮಾಡ್ಕೊಳ್ತಾ ಅಲ್ಲಿಂದ ಬಿಟ್ಬಿಟ್ಟು ಬರ್ತಾ ಇರ್ತೀನಿ. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ಹೋಪ್ಸೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿಲ್ಲ ಅಂದರೆ ಯಾವ ಕಾರಣಕ್ಕೆ ಇಷ್ಟ ಆಗಿಲ್ಲ ಅಂತಲೂ ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸ್ ಎಲ್ಲ ಪೂರ್ತಿ ನಿಮ್ಮದೇ. ಇಷ್ಟ ಆಗಿದರೆ ವೀಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ಕೊಳ್ಳಿ. ಮತ್ತು ಇನ್ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಹೋಗಿ ಬರಲಾ, ಬಾಯ್. ಖುಷಿಯಾಗಿರುವಾಗ ಖುಷಿಗಳ ಹತ್ರ ನಮಗೆ ಇರೋರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರು ನಮ್ಮ ತಂದೆ ತಾಯಿ ಆಗಿದ್ದಾರೆ. ನಮಗೆ ನಿಜ
ಎಲ್ಲರ ಆಶೀರ್ವಾದ ಇಲ್ಲದೆ ಇದ್ರೆ ಹ್ಯಾಪಿ ಬರ್ಡೇ ಮುತ್ತಜ್ಜಿ 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 ಹ್ಯಾಪಿ ಬರ್ಡೇ ಮಾಡಿ ಅಮ್ಮ ಬರ್ತಡೇ ಅಂತ